ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ನೋಡ್ಬಿಡೋಣ. ಈ ಗ್ಯಾರಂಟಿಯಿಂದ ರಾಜ್ಯ ಸರ್ಕಾರಕ್ಕೆ ಹೊರೆ ಅಂತ ಉಪಮುಖ್ಯಮಂತ್ರಿಗಳು ಹೇಳ್ಬಿಟ್ರು. ಡಿ.ಕೆ. ಶಿವಕುಮಾರ್ ಅವರು ಹೇಳ್ಬಿಟ್ರು, ಗ್ಯಾರಂಟಿಯಿಂದ ರಾಜ್ಯ ಸರ್ಕಾರಕ್ಕೆ ಹೊರೆ ಅಂತ. ನೋಡಿ, ಶುರು ಆಯಿತು ಈಗ ಪಾಲಿಟಿಕ್ಸು. ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಪರ ವಿರೋಧ, ಅಯ್ಯೋ ಅವ್ರು ಹೇಳ್ತಿರೋದು ತಪ್ಪು, ಅವ್ರು ಹೇಳ್ತಿರೋದು ಸರಿ, ಇದೆಲ್ಲವೂ. ಆದರೂ ರಾಜ್ಯದ ಜನಕ್ಕೆ ಶಕ್ತಿ ತುಂಬ್ತಾ ಇದ್ದೇವೆ, ಕಾಂಗ್ರೆಸ್ ಯಾವತ್ತೂ ಜನರ ಜೊತೆಗಿದೆ ಅಂತ ಅವ್ರು ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಹೊರೆ ಆದರೂ ಆರ್ಥಿಕ ವಿಚಾರದಲ್ಲಿ ರಾಜ್ಯದ ಜನತೆ ಶಕ್ತಿ ತುಂಬುವ ಕೆಲಸ ಮಾಡ್ತಾ ಇದ್ದೀವಿ ಅಂತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಹಮ್ಮಿಕೊಂಡಿದ್ದಂಥ ಕುಸುಮ ಸಂಜೀವಿನಿ ಹೆಸರಿನಲ್ಲಿ ಹಿಮೋಫಿಲಿಯೋ ರೋಗಿಗಳಿಗೆ ರೋಗ ನಿರೋಧಕ ಚಿಕಿತ್ಸೆ ಹಾಗೂ 108 ಆಂಬ್ಯುಲೆನ್ಸ್ ಸೇವೆ ಉದ್ಘಾಟಿಸಿ ಮಾತನಾಡ್ತಾರೆ. ರಾಜ್ಯ ಸರ್ಕಾರ 5 ಗ್ಯಾರಂಟಿ ಮುಖಾಂತರವಾಗಿ ಕುಟುಂಬಕ್ಕೆ 5,000ದಷ್ಟು ಹಣಕಾಸಿನ ನೆರವನ್ನ ಉಳಿತಾಯವಾಗಿ ನೀಡ್ತಾ ಇದೆ. ಈ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ. ಗೃಹಲಕ್ಷ್ಮಿ ಉಚಿತ ಬಸ್ಸು, 200 ಯೂನಿಟ್ ವರೆಗೆ ವಿದ್ಯುತ್, ಯುವ ನಿಧಿ ಯೋಜನೆ ಜಾರಿಗೊಳಿಸಿದೆ. ಸರ್ಕಾರಕ್ಕೆ ಇದರಿಂದ ಹೊರೆ ಆಗ್ತಿರಬಹುದು. ಹೊರೆ ಆದರೂ ಸರ್ಕಾರ ಜನತೆಗೆ ಆರ್ಥಿಕ ಶಕ್ತಿ ಕಡಿಮೆ ಆಗಬಾರ್ದು, ಮಾನಸಿಕ ಒತ್ತಡ ಉಂಟಾಗಬಾರ್ದು, ಹೀಗೆ ಜನರಿಗೆ ಮಾನಸಿಕ ಧೈರ್ಯ ತುಂಬೋದಕ್ಕೆ ಆರ್ಥಿಕ ಶಕ್ತಿ ತುಂಬ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅವ್ರ ಬಾಯಲ್ಲಿ ಒಂದ್ಸತಿ ಕೇಳ್ಬಿಡೋಣ ಬನ್ನಿ. ಇವತ್ತು 5 ಗ್ಯಾರಂಟಿ ಕೊಡ್ತಿದ್ದೀವಿ. ಯಾಕೆ ಅಂತಂದ್ರೆ ಹೆಚ್ಚು 20,000 ರೂಪಾಯಿ ಅಷ್ಟು ಮಕ್ಕಳಿಗೆ, ತಂದೆ ತಾಯಿಗಳಿಗೆ ಫ್ರೀ ಬಸ್ ಕೊಡ್ರಿ, ಫ್ರೀ ಕರೆಂಟ್, 200 ಕರೆಂಟ್ ಇರ್ಲಿ, ಇವೆಲ್ಲ ಯಾಕೆ ಸ್ಕೀಮ್ಸ್ ಎಲ್ಲ ಸರ್ಕಾರ ಬರ್ಡನ್ ಆಗ್ತಾ ಇರ್ಬೋದು. ಬಟ್ ಸರ್ಕಾರ ಏನೇ ಬರ್ಡನ್ ಆದ್ರೂ ನಿಮ್ಗೆ ಮಾನಸಿಕವಾಗಿ ಈ ಫೈನಾನ್ಷಿಯಲ್ ಸ್ಟ್ರೆಂತ್ ಕಡಿಮೆ ಆಗ್ಬಾರ್ದು. ನಿಮ್ಗೆ ಜೀವಗಳು 10 ರೂಪಾಯಿ ಜಾಸ್ತಿ, 10 ರೂಪಾಯಿ ಇತ್ತು ಅಂತಂದ್ರೆ 300 ರೂಪಾಯಿ ಕೊಡಕ್ ಮೊದಲು ಬರ್ತಾರೆ. ಹಾಗೆ ಮಾನಸಿಕವಾಗಿ ನಿಮ್ಗೆ ಧೈರ್ಯ ತುಂಬಬೇಕು, ಆರ್ಥಿಕವಾದಂತ ಶಕ್ತಿ ಕೊಡ್ಬೇಕು ಅಂತ ಒಂದು ದೊಡ್ಡ ತೀರ್ಮಾನವನ್ನ ನಮ್ಮ ಸರ್ಕಾರ ಮಾಡಿದೆ. ಇವತ್ತು 5 ಗ್ಯಾರಂಟಿ ಕೊಡ್ತಿದ್ದೀವಿ. ಇದು ಉಪಮುಖ್ಯಮಂತ್ರಿಗಳ ರಿಯಾಕ್ಷನ್, ಅಂದರೆ ಅವ್ರು ಹೇಳಿದ ಸ್ಟೇಟ್ಮೆಂಟ್ ನೀವು ನೋಡಿದ್ರೆ. ಈಗ CM ಇದಕ್ಕೊಂದು ಕೌಂಟ್ರು ಕೊಟ್ಟಿದ್ದಾರೆ. ಇದೊಂಥರ ಕೌಂಟ್ರು ಥರಾನೇ. ಅವ್ರು ಏನು ಹೇಳಿದ್ದಾರೆ CM ಅಂತ ನೋಡೋದಾದರೆ, ಗ್ಯಾರಂಟಿ ಇರುತ್ತೆ, ಜನರ ಕಲ್ಯಾಣಕ್ಕಾಗಿ ಗ್ಯಾರಂಟಿ ಯೋಜನೆ ಜನರಿಗೆ ತಂದಿದ್ದೇವೆ, ಇದರಿಂದ ಅಭಿವೃದ್ಧಿ ಯೋಜನೆಗಳಿಗೆ ತೊಡಕಾಗಲ್ಲ, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದು ಇಲ್ಲ. ಗ್ಯಾರಂಟಿಗಳಿಗಾಗಿ ವರ್ಷಕ್ಕೆ ಸುಮಾರು 52,000 ಕೋಟಿ ರೂಪಾಯಿಗೂ ಹೆಚ್ಚು ಹಣ ವ್ಯಯಿಸಬೇಕಾಗತ್ತೆ. ಹೀಗಾಗಿ ಈ ಹಣ ಭಾರ ಎಂದು DCM DK ಶಿ ಅವರು ಹೇಳಿರಬಹುದು ಅಂತ ಹೇಳಿದ್ದಾರೆ. ಅಂದರೆ ಹೊರೆ ಆಗ್ತಿದೆ ಅಂದ ತಕ್ಷಣ ಎಲ್ರಿಗೂ ತಲೆಗೆ ಬರೋದು, ಅಥವಾ BJPಗರು ಇದನ್ನು ಹೆಂಗೆ ಪ್ಲ್ಯಾನ್ ಮಾಡ್ಬೋದು, ಅಥವಾ ವಿರೋಧ ಪಕ್ಷದವರು BJP ಮತ್ತು JDS ಹೆಂಗೆ ಇದನ್ನು ಪ್ಲ್ಯಾನ್ ಮಾಡ್ಬೋದು ಅಂತಲೇ ನೋಡಿ DCM ಹೇಳ್ಬಿಟ್ರು ಹೊರೆ ಆಗ್ತಿದ್ಯಂತೆ ಅಂತ. ಹಂಗ್ರೆ ಸ್ಟಾಪ್ ಮಾಡಿಬಿಡ್ತಾರೆ. ಈಗ ಮುಂದಿನ ತಿಂಗಳಿಂದ ಸ್ಟಾಪ್ ಮಾಡಿಬಿಡ್ತಾರೆ, ಹೊರೆ ಆಗ್ತಿದ್ಯಂತೆ. ನೋಡಿ, ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಯೋಜನೆಗಳೇ ಆಗ್ತಾ ಇಲ್ಲ, ಅಭಿವೃದ್ಧಿನೇ ಆಗ್ತಾ ಇಲ್ಲ, ಈ ಥರ ಎಲ್ಲ ಹೇಳಬಹುದು ವಿರೋಧ ಪಕ್ಷಗಳು. ಅದಕ್ಕೆ CM ಅದಕ್ಕೊಂದು ಕ್ಲಾರಿಟಿ ಕೊಟ್ಬಿಟ್ರು. ಏನು ಹೊರೆ ಆಗ್ತಾ ಇದ್ರು ಅವರು ಹೆಂಗೆ ಹೇಳಿದ್ರು ಅಂದರೆ, ಈ ಹಣ ಭಾರ ಅಂತ ಹೇಳೋದಕ್ಕೆ 52,000 ಕೋಟಿ ರೂಪಾಯಿಗೂ ಹೆಚ್ಚು ಹಣ ವ್ಯಯಿಸಬೇಕಾಗತ್ತೆ. ಇದಕ್ಕೆ ಅವ್ರು ಹೇಳಿರ್ಬೋದು. ಆದರೆ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ, ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತೆ. ಇದರಿಂದ ಆ ಅಭಿವೃದ್ಧಿಯ ಕೆಲಸಗಳಿಗೆಲ್ಲೂ ಕೂಡ ಹಿನ್ನಡೆ ಆಗಿಲ್ಲ ಅಂತ ಹೇಳಿದ್ರು. ಸೊ ಮೇ ಬಿ ಈ ಗ್ಯಾರಂಟಿ ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಒಂದಷ್ಟು ಬೆಳವಣಿಗೆಗಳಾಗ್ಬೋದು, ಅಂದರೆ ಚರ್ಚೆಗಳಾಗ್ಬೋದು, ಅಥವಾ ಸ್ಟೇಟ್ಮೆಂಟ್ಗಳನ್ನು ಕೊಡ್ಬೋದು. ಯಾಕಂದರೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರೋದೇ ಗ್ಯಾರಂಟಿ ಯೋಜನೆಯಿಂದ ಅಂತೆಲ್ಲ ಹೇಳ್ತಾರೆ. ಸೊ ಗ್ಯಾರಂಟಿ ಯೋಜನೆಗಳೇ ಇಲ್ಲಿ ಕಾಂಗ್ರೆಸ್ನ ಜೀವಾಳ ಅಂತ ಕೂಡ ವಿಶ್ಲೇಷಣೆ ಆಗಿದ್ದುಂಟು. ಸೊ ಹೀಗಿರಬೇಕಾದ್ರೆ ಗ್ಯಾರಂಟಿ ಯೋಜನೆಗಳು ನಮ್ಗೆ ಹೊರೆ ಆಗ್ತಾ ಇದೆ, ಗ್ಯಾರಂಟಿ ಯೋಜನೆಗಳಿಂದ ಹಂಗಾಯಿತು, ಗ್ಯಾರಂಟಿ ಯೋಜನೆಗಳಿಂದ ಹಿಂಗಾಯಿತು ಅಂತ ಅವ್ರದ್ದೇ ಪಕ್ಷದವ್ರು ಮಾತಾಡ್ಬಿಟ್ರೆ ಅದು ಬೇರೆ